ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭು ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಮುಂಜಾನೆಯ ಪ್ರಾರ್ಥನೆಗಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ದಿನದ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯವನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಚನ. ಯೇಸು ಸ್ವಾಮಿ ನಮ್ಮನ್ನ ಉದ್ದೇಶಿಸಿ ಈ ರೀತಿಯಾದ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪ್ರಿಯರೇ, ಈ ಮುಂಜಾನೆಯ ಸಮಯದಲ್ಲಿ ಯೇಸು ಸ್ವಾಮಿ ಈ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನೋಡಿ, ಈ ಲೋಕ ಒಂದು ದಿನ ಕತ್ತಲೆಯಿಂದ ತುಂಬಿಕೊಂಡಿತ್ತು. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಮೊದಲನೇ ಅಧ್ಯಾಯದಲ್ಲಿ ಯೇಸು ಬೆಳಕಾಗಲಿ ಎಂದಾಗ ಅದು ಬೆಳಕು ಎಲ್ಲ ಕಡೆನೂ, ಈ ಪ್ರಪಂಚಕ್ಕೆ ಬೆಳಕು ತುಂಬಿಕೊಂಡಿತು. ಇವತ್ತು ನನ್ನ ಜೀವನ ಏನಾದರೂ ಒಂದು ಕತ್ತಲೆಯಲ್ಲಿದ್ದರೆ, ಒಂದು ಬರುಡಾಗಿದ್ದರೆ, ಸಮಾಧಾನ ಇಲ್ಲ, ಒಂದು ಕಷ್ಟದಲ್ಲಿ ನಾವಿದ್ದೇವೆ, ಸಮಸ್ಯೆಗಳ ಮಧ್ಯೆ ನಾವು ಜೀವಿಸ್ತಾ ಇದ್ದೀವಿ ಅಂತ ಏನಾದರೂ ನಮಗೆ ಗೊತ್ತಿದ್ರೆ, ಆ ಕತ್ತಲೆ ನನ್ನ ಜೀವನ ಆಗಿದೆ ಅಂತ ನಾವೇನ ತಿಳ್ಕೊಂಡಿದ್ರೆ, ಇವತ್ತು ದೇವರು ನಮ್ಮನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸ್ಲಿಕ್ಕೆ ಇಷ್ಟಪಡ್ತಾರೆ ಪ್ರಿಯರೇ. ಅದಕ್ಕೆ ಅಂದಿನ ಕಾಲದಲ್ಲಿ, ಯೇಸು ಸ್ವಾಮಿಯ ಕಾಲದಲ್ಲಿ ಯೇಸು ಸ್ವಾಮಿ ಅನೇಕ ಜನರನ್ನ ಉದ್ದೇಶಿಸಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಜನರನ್ನ ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ. ಇವತ್ತು ಯೇಸು ಸ್ವಾಮಿ ನಮ್ಮ ಒಬ್ಬೊಬ್ಬರನ್ನ ನೋಡಿ ಹೇಳುವಂತ ಮಾತಾಗಿದೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ ಅಂತ. ಇವತ್ತು ನನಗೂ ನಿನಗೂ ಯೇಸು ಸ್ವಾಮಿ ಹೇಳ್ತಿರತಕ್ಕಂಥ ಮಾತು ಇದಾಗಿದೆ ಪ್ರಿಯರೇ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ, ಇವತ್ತು ನಾವು ಯಾರ ಹಿಂದೆ ಹೋಗ್ತಾ ಇದ್ದೀವಿ? ಈ ಬೆಳಕಾಗಿರುವ ಯೇಸುವನ್ನ ಬಿಟ್ಟು ಈ ಲೋಕದ ಮನುಷ್ಯರನ್ನ ಹುಡುಕಿಕೊಂಡು ಹೋಗ್ತಾ ಇದ್ದೀವಾ? ಅಥವಾ ಲೋಕದ ಒಂದು ಸಂಬಂಧಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀವಾ? ನಮ್ಮನ್ನ ನಾಶಕ್ಕೆ ಕರ್ಕೊಂಡು ಹೋಗುವಂತ ನಮ್ಮ ಜನರಿಂದ ಹೋಗ್ತಾ ಇದ್ದೀವಾ? ಯೋಚನೆ ಮಾಡಿ. ನಾವು ಒಂದು ವೇಳೆ ಈ ಜನರಿಂದ ನಾವೇನಾದ್ರೂ ಹೋದ್ರೆ ಖಂಡಿತವಾಗಿ ನಾವು ಬಿದ್ದು ಹೋಗ್ತೀವಿ, ಸೋತು ಹೋಗ್ತೀವಿ, ಕಣ್ಣೀರು ಬರುತ್ತೆ, ಅಸಮಾಧಾನ ಉಂಟಾಗುತ್ತೆ. ಅವರಿಂದ ಹೋದಾಗ ಅವರು ನಮಗೆ ಕಣ್ಣೀರನ್ನ ತರಿಸ್ತಾರೆ ಹೊರತು ಯಾರು ಕೂಡ ಕಣ್ಣೀರನ್ನ ಒರೆಸಲ್ಲ, ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಈ ವಚನದ ಮುಖಾಂತರ ನಮಗೆ ಹೇಳ್ತಾ ಇದ್ದಾರೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಇವತ್ತು ನಾನು ನೀನು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿರೋದು ಇದೇ ಆಗಿದೆ ಪ್ರಿಯರೇ. ಯೇಸುವನ್ನು ಮಾತ್ರ ಹಿಂಬಾಲಿಸುವರಾಗಬೇಕು. ಯೇಸುವನ್ನ ಮಾತ್ರ ಹಿಂಬಾಲಿಸ್ಕೊಂಡು ಹೋದ್ರೆ ನಾವು ನಮ್ಮ ಜೀವನವನ್ನ ಕತ್ತಲೆಯಲ್ಲಿ ನಡೆಸಲಿಕ್ಕೆ ದೇವರು ಬಿಡೋದಿಲ್ಲ. ಅದಕ್ಕೆ ಬದಲಾಗಿ ನಮ್ಮನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಯೇಸುನೇ ಹೇಳಿದ್ದಾರೆ, ನಾನೇ ಜಗಜ್ಯೋತಿ. ನಾವು ನೋಡ್ತೀವಲ್ಲ, ಮತ್ತೆ ಬರೆದ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಜಗತ್ತಿಗೆ ಜ್ಯೋತಿ ನೀನು. ಇವತ್ತು ನಿನ್ನನ್ನ ಯೇಸು ನೋಡಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಜಗಜ್ಯೋತಿ, ನನ್ನನ್ನು ಬೆಳಕು ಉಂಟಾಗಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಇಡೀ ಲೋಕವನ್ನ ಒಂದು ಬೆಳಕಾಗಿ ಮಾರ್ಪಡಿಸೋದಕ್ಕೋಸ್ಕರ ಅವರು ಸ್ವರ್ಗದ ಒಂದು ಪದವಿಯನ್ನ ತ್ಯಜಿಸಿ ಈ ಲೋಕಕ್ಕೆ ಬಂದರು ಪ್ರಿಯರೇ. ಇದರಿಂದ ನೋಡಿ, ನಾವು ನಮ್ಮೊಂದು ಕತ್ತಲೆ ಜೀವನ, ನಾವು ಕತ್ತಲೆ ಇರ್ತಕ್ಕಂಥ ಒಂದು ಜೀವನವನ್ನ ಬೇರ್ಪಡಿಸ್ಬೇಕು. ಅದು ಬೇರ್ಪಡಿಸೋದಕ್ಕೆ ಒಬ್ರು ಕಾರಣ, ಅದು ಯೇಸು ಸ್ವಾಮಿ ಆಗಿದ್ದಾರೆ. ನಾವು ನೋಡ್ತೀವಿ, ಯವನನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ, ಅಲ್ಲಿ ಯೇಸು ಮತ್ತು ಸಮರಿಯದ ಮಹಿಳೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಕೆ ಸಮರಿಯದ ಮಹಿಳೆ ಒಂದು ಪಾಪದ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ಮಹಿಳೆ ಆಗಿರ್ತಾಳೆ. ಪಾಪ ಆಕೆಯ ಒಂದು ಕಸುಬಾಗಿರುತ್ತೆ. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು ಈಕೆಯನ್ನ ಈ ಪಾಪದಿಂದ ಬಿಡಿಸಬೇಕು ಅಂತ. ನೋಡಿ, ಆಕೆ
ಆ ಮಧ್ಯಾಹ್ನ ಹೊತ್ತಿನಲ್ಲಿ ನೀರು ಸೇದ್ಲಿಕ್ಕಾಗಿ ಯಾಕೋಬನ ಬಾವಿಯ ಬಳಿ ಬರ್ತಾಳೆ. ನೋಡಿ, ಯೇಸು ಸ್ವಾಮಿ ಅಲ್ಲಿ ಕಾಯ್ಕೊಂಡು ಕೂತಿದ್ರು. ಯಾರಿಗೋಸ್ಕರ? ಅವರು ಒಬ್ಬಳಿಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಇವತ್ತು ನಾವು ಪ್ರಾರ್ಥನೆಗಳಿಗೆ ಹೋಗ್ತೀವಿ, ಧ್ಯಾನ ಕೂಟಗಳಿಗೆ ಹೋಗ್ತಾ ಇದ್ವಿ, ನಮ್ಮ ಮನೆಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇರುತ್ತೆ. ಆದರೆ ನಮಗಿಂತ ಮುಂಚಿತವಾಗಿ ಯೇಸು ಬಂದು ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಪ್ರಿಯರೇ. ಅಂದು ಸಮಾರ್ಯದ ಮಹಿಳೆಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಯೇಸು ಆ ಬಾವಿ ಹತ್ರ ಕುತ್ಕೊಂಡ್ರು. ಸಮಾರ್ಯದ ಮಹಿಳೆ ಅಲ್ಲಿಗೆ ಬಂದಾಗ ಇಬ್ರು ಪರಸ್ಪರ ಮಾತನಾಡಿ ಆಕೆಯ ಒಂದು ಪಾಪದ ಜೀವನವನ್ನ ಯೇಸು ಸ್ವಾಮಿ ಹೇಳುವಾಗ ಆಕೆಗೆ ಅರಿವಾಯಿತು, ನಿಜವಾದ ಮೆಸ್ಸಾಯ ಇವರೇ, ಬರಬೇಕಾಗಿರ್ತಕ್ಕಂಥ ಲೋಕೋದ್ಧಾರಕ ಇವರೇ ಎಂದು ಆಕೆಗೆ ಗೊತ್ತಾಯಿತು ಪ್ರಿಯರೇ. ಆಕೆ ಮಾನಸಾಂತರಗೊಂಡು ಒಂದು ಹೊಸ ಬದುಕನ್ನ ಕಟ್ಕೊಂಡ್ಲು. ಆ ಕತ್ತಲೆಯ ಜೀವನವನ್ನ ತೆಗೆದು ಹಾಕಿದ್ಲು. ಆ ಒಳ್ಳೆಯ ಒಂದು ಬೆಳಕನ್ನ ಸ್ವೀಕಾರ ಮಾಡಿಕೊಂಡು ಯೇಸುಗಾಗಿ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನನಗೂ ನಿನಗೂ ಯೇಸು ಸ್ವಾಮಿ ಹೇಳ್ತಿರ್ತಕ್ಕಂಥ ಒಂದು ಮಾತು ಇದೇ ಆಗಿದೆ ಪ್ರಿಯರೇ. ಇವತ್ತು ನಾನು ಯೇಸುವಿನ ಮಾತುಗಳನ್ನ ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನಾಗಿ ಹೋಳ್ತಾರೆ. ಇವತ್ತು ಯೇಸು ಸ್ವಾಮಿ ನಮ್ಗೆ ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತು ನನ್ನ ಜೀವನ ಕತ್ತಲೆ ಇದೆಯಾ? ಯೇಸು ಬೆಳಕಿಗೆ ನಮ್ಮನ್ನ ಕರೀತಾ ಇದ್ದಾರೆ ಪ್ರಿಯರೇ. ಯೇಸುವೇ ಬೆಳಕಾಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ಜಗತ್ತಿಗೆ ಜ್ಯೋತಿ ನೀನು, ಈ ಜಗತ್ತಿಗೆ ಉಪ್ಪು ನೀನಾಗಬೇಕು. ನಿನ್ನ ಮುಖಾಂತರ ಅನೇಕ ಆತ್ಮಗಳು ದೇವರ ಕಡೆಗೆ ತಿರುಗಿಕೊಳ್ಬೇಕು ಪ್ರಿಯರೇ. ನಾವು ಕತ್ತಲೆಗೆ ಸೇರಿದವರಲ್ಲ, ಬೆಳಕಿಗೆ ಸೇರಿದವರಾಗಿದ್ದೇವೆ. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲ ಕಂಗೊಳಿಸುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯ ನಾವು ಕೇಳ್ತೀವಿ. ಇವತ್ತು ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸಲಿಕ್ಕೆ ಈ ದೇವರ ವಾಕ್ಯ ನಮ್ಮ ಜೊತೆ ಮಾತಾಡ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳ್ತಕ್ಕಂಥ ಮಾತು, ಜನರೇ, ಪ್ರಿಯರೇ, ನನ್ನ ಭಕ್ತಾದಿಗಳೇ, ನನ್ನ ಮಕ್ಕಳೇ, ನನ್ನ ಸಹೋದರ ಸಹೋದರಿಯರೇ, ಜಗತ್ತಿಗೆ ಜ್ಯೋತಿ ನಾನೇ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಬದಲಿಗೆ ಜೀವದಾಯಕ ಜ್ಯೋತಿ ಆತನಲ್ಲಿರುತ್ತದೆ. ನೋಡಿ, ಯೇಸುವನ್ನ ಹಿಂಬಾಲಿಸುವವರಿಗೆ ಯಾವತ್ತೂ ಕೂಡ ಕತ್ತಲೆ ಸಂಭವಿಸುವುದಿಲ್ಲ. ಜೀವದಾಯಕ ಜ್ಯೋತಿ ಆತನಲ್ಲಿ ಇರುತ್ತದೆ ಪ್ರಿಯರೇ. ಅದೇ ರೀತಿ ನೋಡಿ, ನಾವು ಒಂದು ಕತ್ತಲೆಯಿಂದ ನೋಡಿ, ನಾವು ಬೈಬಲಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಯೋನ ಪ್ರವಾದಿ ಮೀನಿನ ಉದರದಲ್ಲಿ 3 ದಿನ ಇದ್ದ. ಆತನನ್ನ ದೇವರು ಬಿಡುಗಡೆ ಮಾಡಿ ಆ ನಗರಕ್ಕೆ ಆತನನ್ನ ಕಲಿಸ್ಕೊಟ್ರು. ಲಾಜರ 3 ದಿನ ಅವನು ಸಮಾಧಿಯಲ್ಲಿದ್ದ. ಯೇಸು ಸ್ವಾಮಿಯ ಸಮಾಧಿಯಿಂದ ಬಿಡುಗಡೆ ಮಾಡಿ ಆತನಿಗೆ ಜೀವವನ್ನ ಕೊಟ್ರು, ಬೆಳಕನ್ನ ಕೊಟ್ರು. ಅದೇ ರೀತಿ ದಾನಿಯೇಲ ಸಿಂಹಗಳ ಮಧ್ಯೆ ವಾಸ ಮಾಡ್ತಾ ಇದ್ದ. ಅದರಿಂದ ಆತನಿಗೆ ಬಿಡುಗಡೆಯನ್ನು ಕೊಟ್ಟರು, ಬೆಳಕಿನ ಒಂದು ಮಾರ್ಗದಲ್ಲಿ ನಡೆಸಿದ್ರು. ನಾವು ಬೈಬಲಲ್ಲಿ ನೋಡ್ತೀವಿ, ಅನೇಕ ಜನರು ಕತ್ತಲೆಯಲ್ಲಿ ಇದ್ದಂಥ ಜನರಿಗೆ ಬಿಡುಗಡೆ ಕೊಡ್ಲಿಕ್ಕೆ ಯೇಸುನೇ ಬರಬೇಕಾಗಿತ್ತು. ಇವತ್ತು ನನ್ನ ಒಂದು ಪರಿಸ್ಥಿತಿಯಿಂದ, ನನ್ನ ಒಂದು ಕತ್ತಲೆ ಜೀವನದಿಂದ ಬಿಡುಗಡೆ ಮಾಡಲಿಕ್ಕೆ ಬೇರೆ ಯಾರು ಇಲ್ಲ ಪ್ರಿಯರೇ, ಇದೊಂದೇ ಯೇಸುವಾಗಿದ್ದಾರೆ. ಇದು ಯೇಸು ನಮ್ಮ ಜೊತೆ ಮಾತಾಡ್ತಾ ಇರೋದೇ ಈ ಮುಂಚಾನೆ ಸಮಯದಲ್ಲಿ. ಈ ದೇವರ ವಾಕ್ಯಗಳು ನನಗೆ ದಾರಿದೀಪ ಆಗಬೇಕು. ಇದರಲ್ಲಿ ವಿಶ್ವಾಸವಿಡೋಣ, ನಂಬಿಕೆ ಇಡೋಣ. ಯಾಕೆಂತ ಹೇಳಿದ್ರೆ ಇದಕ್ಕೆ ಬಹುಮಾನ ಒಂದು ಜೀವದಾಯಕ ಜ್ಯೋತಿ ನಮ್ಮೊಳಗಡೆ ಇರುತ್ತೆ. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ನಾಶವಾಗಬಾರ್ದು. ನಾವೆಲ್ಲರೂ ಕೂಡ ಬೆಳಕಿನ ಮಕ್ಕಳಾಗಬೇಕು, ಯೇಸುವಿಗೆ ಸ್ವಂತದವರಾಗಬೇಕು ಅಂತ ಹೇಳಿ ದೇವರು ಈ ಮುಂಜಾನೆ ಸಮಯದಲ್ಲಿ ಈ ವಾಕ್ಯದ ಮುಖಾಂತರ ನಮಗೆ ಮಾತಾಡ್ತಾ ಇದ್ದಾರೆ. ಲೋಕಕ್ಕೆ ಬೆಳಕು ಯೇಸುವಾಗಿದ್ದಾರೆ. ಇವತ್ತು ನನಗೂ ನಿನಗೂ ಬೆಳಕು ಯೇಸುವಾಗಿದ್ದಾರೆ. ಆ ಯೇಸುವನ್ನ ನಮ್ಮ ಗುರಿಯಾಗಿಟ್ಕೊಂಡು ನಾವು ಓಡೋಣ ಪ್ರಿಯರೇ. ಈ ಸಮಯದಲ್ಲಿ ದೇವರು ನಮ್ಮ ಜೊತೆ ಈ ವಾಕ್ಯದ ಮುಖಾಂತರ ಮಾತನಾಡಿದ್ದಾರೆ. ಈ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸೋಣ. ನಾವು 1 ನಿಮಿಷ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಾಕ್ಯಗಳನ್ನ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ.
ಈ ವಾಕ್ಯಗಳನ್ನ ಯಾರೆಲ್ಲ ಕೇಳ್ತಾ ಇದ್ದಾರೋ ಈಗಾಗಲೇ ಬಿಡುಗಡೆಯನ್ನ ನೀವು ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೊತೆ ನೀವು ಮಾತನಾಡ್ತಾ ಇದ್ದೀರಾ. ಎಲ್ರೂ ಕೂಡ ಸತ್ಯವನ್ನ ಅರಿತುಕೊಂಡು ಸತ್ಯಕ್ಕೋಸ್ಕರ ಜೀವಿಸುವಂತೆ ಬೇಕಾಗಿರೋ ಈ ಹೃದಯದಲ್ಲಿ ದೇವರ ಒಂದು ಶಕ್ತಿಯಿಂದ ತುಂಬಿರಿ ಅಪ್ಪ. ಎಲ್ರೂ ಕೂಡ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಮಾರ್ಪಡಿಸಲೆಂದು ತಂದೆಯಾದ ದೇವರೇ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.